ಜ್ಞಾನಮಂದಿರ ಉದ್ಘಾಟನೆ ಮತ್ತು ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಒಂದೇ ಮಾತಿನಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸಂಚಾಲಕರಾಗಿರುವಂಥ ಧರ್ಮೇಂದ್ರ ಕಾಟಿಪಲ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ಸಿಲ್ವೆಸ್ಟರ್ ಫೆರ್ನಾಂಡಿಸ್ ಅವರಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಕೋಶಾಧಿಕಾರಿ ಕೇಶವ ಪೂಜಾರಿಯರಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಾಲಾಭಿವೃದ್ಧಿ ಸಮಿತಿಯ ಟ್ರಸ್ಟಿ ಆದಂಥ ಶ್ರೀ ಜಯಕುಂದರ್ ಅವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ದೊಡ್ಡಪ್ಪ ಸರ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ನೇತಾಜಿ ಹಿರಿಯ ಪ್ರಾಥಮಿಕ ಶಾಲೆ ಸುಮಾರು 75 ವರ್ಷದ ಹಿಂದೆ ಪ್ರಾರಂಭವಾದಂಥ ಶಾಲೆ. ಈ ಶಾಲೆಯು ಖಾಸಗಿ ಶಾಲೆಯಾಗಿರುತ್ತದೆ. ಕಾಲಕ್ರಮೇಣ ಈ ಶಾಲೆಯಲ್ಲಿ ಇಂಗ್ಲೀಷ್ ಆಂಗ್ಲ ಮಾಧ್ಯಮ ಶಾಲೆಯ ವ್ಯಾಮೋಹದಿಂದ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಕೊರತೆಯಿಂದಾಗಿ ಶಾಲೆಯು ಮುಚ್ಚುವ ಹಂತದಲ್ಲಿ ಬಂದಿತ್ತು. ಅಂದಿನ ಸಂಚಾಲಕರಾಗಿರುವಂಥ ಶ್ರೀಪತಿ ಭಟ್ಟು ಈ ಶಾಲೆಯನ್ನು ಮುಚ್ಚಬಾರದು, ಯಾವ ನೀಡಿ ಈಗ ಒಳ್ಳೆಯ ರೀತಿಯಿಂದ ಒಂದು ಶಾಲೆಯು ನಡೀತಾ ಇದೆ. ಅದರ ಬಗ್ಗೆ ಅವರು ಮುಂದಿನ ವಿವರ ಮಾಧ್ಯಮದ ಮಿತ್ರರ ದಿನ ಈ ಒಂದು ಪ್ರೆಸ್ ಮೀಟನ್ನು ಕರೆಯುವ ಉದ್ದೇಶ ಏನು ಅಂತಂದರೆ, ನೇತಾಜಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಂಜಿಕರು ಗುಡೋಲಿ, ಈ ಹಿರಿಯ ಪ್ರಾಥಮಿಕ ಶಾಲೆ ಪಂಜಿಕರು ಗುಡೋಲಿ ಈ ಶಾಲೆಯನ್ನು ಮೇಲ್ದರ್ಜೆಗೆ ಕೊಂಡೋಗಬೇಕು ಅನ್ನೋ ಕಾರಣಕ್ಕಾಗಿ ನಾವು 2022ನೇ ಇಸವಿ ಅಕ್ಟೋಬರ್ನಲ್ಲಿ ಹೊಸದಾದಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ, ಮಕ್ಕಳಿಗೆ ಹಳೆ ಕಟ್ಟಡವನ್ನು ಕೆಡವಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದನ್ನು ಅಕ್ಟೋಬರ್ 2022ರಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ. ಅದನ್ನು ನಾಳೆ ದಿವಸ ನಮ್ಮ ಕಟೀಲು ಬಸವಣ್ಣನವರ ಅನಂತ ಪದ್ಮನಾಭ ಬಸವಣ್ಣನವರ ಒಂದು ಆಶೀರ್ವಾದದೊಂದಿಗೆ ಅದನ್ನು ನಾನು ಲೋಕಾರ್ಪಣೆ ಮಾಡಲಿಕ್ಕಿದ್ದೆ. ಆ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ಈ ಭಾಗದ ಶಾಸಕರಾದಂಥ ವಿಧಾನಸಭಾ ಶಾಸಕರಾದಂಥ ಶ್ರೀ ರಾಜೇಶ್ ನಾಯ್ಕ ಅವರು, ಅದೇ ರೀತಿ ಶ್ರೀ ವಿ ರಮನಾಥ್ ರೈ ಅವರು, ಅದೇ ರೀತಿ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರಾದಂಥ ಶ್ರೀ ರವಿಶಂಕರ್ ಶೆಟ್ಟಿ ಬಡಾಜೇಗುತ್ತಿ ಹಾಗೂ ಇನ್ನಿತರ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಜ್ಞಾನಗೋಕುಲವನ್ನು ಲೋಕಾರ್ಪಣೆ ಮಾಡಬೇಕು ಅನ್ನೋದನ್ನು ಉದ್ದೇಶ ಇಟ್ಟುಕೊಂಡಿದ್ದೀವಿ. ಆ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ, ತದನಂತರ ಶಾಲೆಯ ಮಕ್ಕಳಿಂದ ವಿವಿಧ ಕಿರಣ್ ಅವರ ಒಂದು ಹಾಸ್ಯ ಲಹರಿ ಕಾರ್ಯಕ್ರಮಗಳಲ್ಲಿ ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದರು. ಅದು ಸಹ ಮುಚ್ಚುವ ಸ್ಥಿತಿಯಲ್ಲಿತ್ತು. ಇವಾಗ ನಮಗೆ ಭಾಳ ಸಂತೋಷ ತಂದಿದೆ. ನಮ್ಮೆಲ್ಲ ಒಂದು ಕಮಿಟಿಯವರು ದೇವಪ್ಪನ ಎಲ್ಲ ಸಹಕಾರದೊಂದಿಗೆ ಆ ಒಂದು ಶಾಲೆ ಇವತ್ತಿಗೆ ಒಂದು 50 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಭಾಳ 10ನೇ ಕ್ಲಾಸ್ವರೆಗೆ ಪ್ರಾಥಮಿಕ ಹಂತದ ಶಿಕ್ಷಣ ನಡೀತದೆ. ಸುಮಾರು ಕನಿಷ್ಠ ಪಕ್ಷ ಒಂದು 100 ಮಕ್ಕಳಾದರೆ ಆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು ನಮ್ಮ ಗುರಿಯಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ನಮ್ಮ ದೊಡ್ಡಪ್ಪ ಅವರು ಭಾಳ ಮುತುವರ್ಜಿಯಿಂದ ಶಿಕ್ಷಕರನ್ನು ಸೇರಿಸಿಕೊಂಡು ಭಾಳ ಮುತುವರ್ಜಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸುವುದರ ಜೊತೆಗೆ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ಮಹದಾಸೆಯನ್ನು ಇಟ್ಕೊಂಡಿದ್ದೇವೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಸೋಮಪ್ಪ ಮಡಿವಾಳರು ಅವರು ಯೋಗ ಶಿಕ್ಷಣವನ್ನು ಕೊಡಲಿಕ್ಕೆ ಉಚಿತವಾಗಿ ಯೋಗ ಶಿಕ್ಷಣವನ್ನು ಕಲಿಸಲಿಕ್ಕೆ ಬರ್ತಾ ಇದ್ದಾರೆ. ಪ್ರತಿದಿನ ವಾರಕ್ಕೆ 3 ದಿನ ಯೋಗ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಪ್ರತಿದಿನ ಕೂಡ ಭಜನೆ ಮಕ್ಕಳಿಗೆ ಕಲಿಸುವಂಥ ಕೆಲಸಗಳಾಗ್ತಾ ಇದೆ. ಹಾಗೆ ಮಕ್ಕಳನ್ನು ಸಂಸ್ಕೃತಿ ಜೊತೆಗೆ ಶಿಕ್ಷಣವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ನಮ್ಮ ಎಲ್ಲ ಕಮಿಟಿಯವರು ಶಿಕ್ಷಕರೆಲ್ಲ ಸೇರಿಕೊಂಡು ಭಾಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮುಖ್ಯವಾಗಿ ನಾನು ಭಾಳ ಆಶೆಯನ್ನು ಇಟ್ಕೊಂಡಿದ್ದೇವೆ. ನಮ್ಮ ಗಣ ಸರ್ಕಾರದ ಒಂದು ಸಹಕಾರದೊಂದಿಗೆ ಮುಂದಿನ ವರ್ಷದಲ್ಲಿ ನಾವು ಆಂಗ್ಲ ಮಾಧ್ಯಮದ ಒಂದು ಶಾಲೆಯನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ನಾವು ಈಗಾಗಲೇ ಇಂಗ್ಲೀಷ್ ಮೀಡಿಯಮನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೆ. ಅದಕ್ಕೆಲ್ಲ ಪೂರ್ವ ಸಿದ್ಧತೆ ಕೆಲಸಗಳು ನಡೀತಾ ಇದೆ. ಮುಂದಿನ ವರ್ಷ ಖಂಡಿತವಾಗಿಯೂ ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಕೆಲಸದಲ್ಲಿ ನಾವೆಲ್ಲರೂ ಮುಂದುವರಿತಾ ಇದ್ದೇವೆ. ಈಗ ನಮ್ಮ ನಾಳೆ ಕಾರ್ಯಕ್ರಮಕ್ಕೆ ವಿಶೇಷವಾದ ಆಹ್ವಾನಿತರು ಇದ್ದಾರೆ. BNI
ಅವರು ನೀವು ಕೇಳಿದ್ರು BNI ಗ್ರೂಪ್ನವರು ಅವರನ್ನು ಅವರಲ್ಲಿ ಸುನೀಲ್ ದತ್ ಅಂತಿದ್ದಾರೆ, ಅವರನ್ನು ಸಂಪರ್ಕ ಮಾಡಿದಾಗ ಮಕ್ಕಳಿಗೆ ಏನಾದರೂ ನಿಮ್ಮ ಕಡೆಯಿಂದ ಏನಾದರೆ ನಾಳೆ ಮಾಡಲಿಕ್ಕಿದೆ, ಮಕ್ಕಳಿಗೆ ಸಮರ್ಪಣೆ ಮಾಡಲಿಕ್ಕಿದೆ, ಧರ್ಮಸ್ಥಳ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ವತಿಯಿಂದ ಒಂದು ಟೀಚರನ್ನು ನಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ಪೀಠೋಪಕರಣ ಧರ್ಮಸ್ಥಳದ ವತಿಯಿಂದ ಟ್ರಸ್ಟ್ ಸೇವಾ ಟ್ರಸ್ಟ್ ವತಿಯಿಂದ ಪೀಠೋಪಕರಣ ಕೂಡ ನಮಗೆ ಶಾಲೆಗೆ ಬಂದಾಗಿದೆ. ಗ್ರಾಮ ಪಂಚಾಯತ್ ಪಂಚೀಕರಣ ಗ್ರಾಮ ಪಂಚಾಯತ್ ವತಿಯಿಂದ ನೀರಿನ ಸೌಲಭ್ಯ ಬೇಕಾದಂಥ ಸಿಂಟೆಕ್ಸ್ ಕೂಡ ನಮಗೆ ಜಿಲ್ಲಾ ಪಂಚಾಯತಿಂದ ಸುಮಾರು 2 ಲಕ್ಷ ರೂಪಾಯಿಯ ಪುಸ್ತಕ, ಲೈಬ್ರರಿ ಪುಸ್ತಕ ಕೂಡ ಈಗ ನಮ್ಮ ಹೊಸ ಲೈಬ್ರರಿಯಿಂದ ಮಾಡಿಕೊಂಡು ಮಕ್ಕಳಿಗೆ ಬೇಕಾಗುವುದು ಅಂತೇಳಿ ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಒಳ್ಳೆಯ ಶಿಕ್ಷಣ ಆ ಭಾಗದಲ್ಲಿ ಮಕ್ಕಳಿಗೆ ಸಿಗಬೇಕು. ಪ್ರಾರಂಭದ ಹಂತದಲ್ಲಿ ಕೂಡ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಬಹಳಷ್ಟು ಕೆಲಸವನ್ನು ಮಾಡ್ತೀವಿ.